ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಾನು ಪರ್ಸ್ನಲ್ಲಾಗಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ಕೊಡ್ತೀನಿ. ಜನರಲಾಗಿ ನಾನು ಬೇರೆ ಕಸ್ಟಮರ್ಸ್ಗಾಗಿರ್ಬೋದು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೇಲಿರೋರಿಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟರೆ ಅದನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಪ್ರೊಫೆಷನಲ್ಲಾಗಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಪರ್ಸ್ನಲ್ಲಾಗಿ ಅಂತ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ. ರೀಲ್ಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. 1 ನಿಮಿಷ 2 ನಿಮಿಷ 3 ನಿಮಿಷದ ಅಷ್ಟು ಡ್ಯೂರೇಷನ್ ಇರುವಂಥ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಚಿಕ್ಕ ಪುಟ್ಟ ಅಂತ ಇನ್ಫಾರ್ಮೇಷನ್ ಇರುತ್ತೆ, ಅದು ಲಾಂಗ್ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಶಾರ್ಟ್ ವೀಡಿಯೋದಲ್ಲಿ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಇನ್ಸ್ಟಾಗ್ರಾಮ್ ಅಕೌಂಟ್ದು ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೂಲಕ ನೀವು ವೀಡಿಯೋನ ನೋಡಿ ಆ ಅಕೌಂಟ್ನ ನೀವು ಫಾಲೋ ಮಾಡ್ಬೋದು. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ಶಾರ್ಟ್ ವೀಡಿಯೋಸ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಒಂದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಇದು 4 ಡಾಟ್ ಬ್ಲೌಸು. ಇದು ದೊಡ್ಡ ಪನ್ನ 80 ಸೆಂಟಿಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ, ಕಾಟನ್ ಲೈನಿಂಗು. ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಬ್ಲೌಸ್ನ ಕಟ್ ಮಾಡಲಿ ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಸುಕ್ಕಿರಬಾರ್ದು. ಮತ್ತು ಅಳತೆ ಬ್ಲೌಸು ಅಷ್ಟೇ, ಅಳತೆ ಬ್ಲೌಸ್ ಏನಾದರೂ ಸ್ವಲ್ಪ ಸುಕ್ಕಿದ್ರು ನಾನು ನೀಟಾಗಿ ಐರನ್ ಮಾಡಿಕೊಂಡೆ ಕಟಿಂಗ್ ಮಾಡೋದು. ನಿಮಗೆ ನಾನು ಯಾವ ರೀತಿ ನಾನು ಪ್ರೊಫೆಷನಲ್ಲಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ ಪರ್ಸ್ನಲ್ಲಾಗಿ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಯಾವುದೇ ಬ್ಲೌಸ್ ಆಗಿರ್ಬೋದು, ಇದು ಫಸ್ಟ್ ಮಾಡುವಂಥ ಕೆಲಸ. ಇದಾದ ನಂತರ ಫಸ್ಟ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ನಾನು ಬ್ಲೌಸ್ ತಗೊಂಡು ಬಾಡಿ ಮೆಜರ್ಮೆಂಟ್ ಆದರೆ ಆ ಮೆಜರ್ಮೆಂಟ್ ಪ್ರಕಾರ, ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸ್ ಪ್ರಕಾರ ಕೆಲವು ಬಾರಿ ಟೇಪ್ನ ಯೂಸ್ ಮಾಡಿಕೊಂಡು ಕೆಲವು ಬಾರಿ ಅಳತೆ ಬ್ಲೌಸ್ನ ಹಾಗೆ ಇಟ್ಟು ಮಾರ್ಕ್ ಮಾಡ್ತೀನಿ. ಅದು ನಾನು ನಿಮಗೆ ತೋರಿಸ್ತೀನಿ ಯಾವ ಟೈಮಲ್ಲಿ ಟೇಪ್ನ ಯೂಸ್ ಮಾಡ್ತೀನಿ, ಯಾವ ಟೈಮಲ್ಲಿ ಬ್ಲೌಸ್ನ ಹಾಗೆ ಇಟ್ಟು ಮಾರ್ಕ್ ಮಾಡ್ತೀನಿ ಅಂತ. ಬ್ಲೌಸು ಲೆಂತ್ ಫಸ್ಟು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಏನಿರುತ್ತೋ ಸ್ಟಿಚ್, ಅಲ್ಲಿಂದ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಪ್ಲಸ್ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಮಾರ್ಕು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸೈಡ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಟೇಪಿಂದ ಈ ರೀತಿ ಅಳತೆ ಮಾಡಿಕೊಂಡು ಸೈಡ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕೂ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಈ ಎರಡು ಮಾರ್ಕಿಂಗು ಎಷ್ಟು ಇಂಚಿದೆ ಗ್ಯಾಪ್ ನೋಡಿಕೊಂಡು ಅದನ್ನೇ ನಾನು ಶೋಲ್ಡರ್ಗೆ ತೊಗೊಳ್ತೀನಿ. ಇದರಲ್ಲಿ ಅರ್ಧ ನೆಕ್ ಬಿಟ್ಟು ತೊಗೊಳ್ತೀನಿ. ಮಾರ್ಕಿಂಗ್ಸು ಸ್ಪೀಡ್ ಇರುತ್ತೆ ಸ್ವಲ್ಪ. ನಾನು ಯಾಕಂದರೆ ಪರ್ಸ್ನಲ್ಲಾಗಿ ಕಟಿಂಗ್ ಮಾಡೋದು ಇದೇ ರೀತಿ ಇರುತ್ತೆ, ಬಟ್ ಇನ್ನೂ ಸ್ಪೀಡ್ ಇರುತ್ತೆ. ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಡೀಪು ಮೇಲಿಂದ ಚೆಕ್ ಮಾಡೋದಿಲ್ಲ, ಕೆಳಗಡೆ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದಕ್ಕೊಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಡೀಪ್ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈ ಶೋಲ್ಡರ್ ಪಟ್ಟಿ ಸೆಂಟರ್ಗೆ ಬ್ಯಾಕ್ ಟಾಟ್ನ ತೊಗೊಳ್ತೀನಿ. ಕೆಲವು ಟೈಮ್ ನಾನು ಏನು ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಪ್ರತಿಯೊಂದು ಅಳತೆ ಬ್ಲೌಸಲ್ಲೇ ಅಳತೆ ಮಾಡ್ಕೊಳ್ಳೋದಿಲ್ಲ, ಕೆಲವೊಂದು ನಾನು ಡೈರೆಕ್ಟಾಗಿ ಹಾಗೆ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟು ಈ ಎರಡನ್ನೂ ಟೇಪಲ್ಲಿ ಅಳತೆ ಮಾಡ್ಕೊಳ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡ್ ಪಾರ್ಟ್ದು ಈ ರೀತಿ ಅಳತೆ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಲ್ವ, ಸುಕ್ಕಿರಬಾರ್ದು. ಇಲ್ಲಿ ನಮಗೆ ಫೋಲ್ಡಿಂಗ್ ಆಗಿರುತ್ತೆ, ಈ ಫೋಲ್ಡಿಂಗ್ ಆಗಿರೋದನ್ನು ನೀಟಾಗಿ ಓಪನ್ ಮಾಡ್ಕೊಳ್ಬೇಕು. ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಫೋಲ್ಡಿಂಗ್ ಇತ್ತು ಅಂದರೆ 1/4 ಇಂಚ್ ಫೋಲ್ಡಿಂಗ್ ಇದ್ರೂ ನಮ್ಗೆ ಟೋಟಲಾಗಿ ಓವರಾಲಾಗಿ 1 ಇಂಚ್ ಲೂಸು ಇಲ್ಲ ಟೈಟ್ ಅನ್ನೋದು ಆಗುತ್ತೆ. 17.5 ಇಂಚಿದೆ. ಮತ್ತು ಸೊಂಟದ ಅಳತೆ ಈ ಮನೆ ಪಟ್ಟಿನ ಮೈನಸ್ ಮಾಡಿ ಅಲ್ಲಿಂದ ಸೊಂಟದ ಅಳತೆ ಮಾಡ್ಕೊಳ್ತೀನಿ. 28.5 ಇಂಚು. 17 ಇಂಚಿದೆ, ಅದರಲ್ಲಿ ಅರ್ಧ 8.5 ಮತ್ತು ಇದು 27 ಇಂಚಿದೆ, 28.5 ಇದೆ. ಅದರಲ್ಲಿ 4 ಭಾಗ ಅಂದರೆ 7.1 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಮತ್ತು ಇಲ್ಲಿಂದ ಸೈಡ್ ಒಂದು 3 ಹೊಲಿಗೆ ಹಾಕೋದಕ್ಕೆ
ಎಕ್ಸ್ಟ್ರಾ ಒಂದು 2 ಇಂಚು. ನೆಕ್ಸ್ಟು ಹಾರ್ಮೋಲ್ ಶೇಪ್ ಏನು ಯೂಸ್ ಮಾಡೋದಿಲ್ಲ ಜನ್ರಲಾಗಿ ನಾನು, ಹಾಗೆ ಡೈರೆಕ್ಟಾಗಿ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ತೀನಿ ನೋಡಿ ಈ ರೀತಿ. ಹಾರ್ಮೋಲು ಕೆಲವು ಟೈಮ್ ಚೆಕ್ ಮಾಡ್ತೀನಿ, ಕೆಲವು ಟೈಮ್ ಚೆಕ್ ಮಾಡೋದಿಲ್ಲ. ನನಗಾಗಲೇ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ಒಂದು ಐಡಿಯಾ ಇರುತ್ತೆ. ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದಿ ಟೈಮು ಚೆಕ್ ಮಾಡೋದಿಲ್ಲ. ನಿಮಗೀಗ ವೀಡಿಯೋಗೋಸ್ಕರ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ರೆಡಿ, ಕರೆಕ್ಟಾಗಿ ಬಂದಿದೆ. ಸೊ ಪರ್ಫೆಕ್ಟ್ ಇರುತ್ತೆ. ನಾನೇ ಕಟ್ ಮಾಡಿ ನಾನೇ ಸ್ಟಿಚ್ ಮಾಡಿರುವಂಥ ಅಳತೆ ಬ್ಲೌಸ್ ಏನಾದರೂ ತೊಗೊಂಡ್ರೆ ಹಾರ್ಮೋಲ್ ರೌಂಡಿಂಗ್ ನಾನು ಆಲ್ಮೋಸ್ಟ್ ಚೆಕ್ ಮಾಡೋದಿಲ್ಲ. ನೆಕ್ಸ್ಟ್ ಕಟ್ ಮಾಡ್ತೀನಿ. ಈ ನಾಚು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಇದು ಸ್ಟಿಚಿಂಗ್ ಮಾಡುವಾಗ ನಮಗೆ ಹೆಲ್ಪ್ ಆಗುತ್ತೆ. ನಾಚು ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಈ ರೀತಿ ಫಸ್ಟ್ ಹಾಕ್ಕೊಳ್ತೀನಿ. ಇದಾದ ನಂತರ ಇದು ನೆಕ್ ವಿಡ್ತು, ಇದು ಚೆಸ್ಟ್ ಪಾಯಿಂಟು, ಇದು ಬ್ಯಾಕ್ ಲೆಂತು, ಮತ್ತು ಈ ಕಡೆ ಸೈಡು ಉಕ್ಸ್ಪಟ್ಟಿ ಸೈಡು ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ತೀನಿ. ಇದಾದ ನಂತರ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಸೈಡ್ ಪಾರ್ಟ್ ತೆಗೆದು ಸೈಡ್ಗೆ ಇಟ್ಕೊಂಡು ಬ್ಲೌಸ್ ಲೆಂತ್ ಏನು ಮಾರ್ಕ್ ಮಾಡಿದ್ದೀನೋ ಆ ಕಡೆ ಸೈಡ್ ಈ ಕಡೆ ಸೈಡು ಈ 2 ಡಾಟ್ಸ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಸೈಡ್ ಫಸ್ಟು ಫ್ರಂಟ್ ನೆಕ್ ಮಾರ್ಕ್ ಮಾಡ್ತೀನಿ ಡೀಪು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಅಳತೆ ಬ್ಲೌಸ್ ಏನಾದರೂ ಪರ್ಫೆಕ್ಟಾಗಿತ್ತು ಅಂದರೆ ನೋಡಿ ಈ ರೀತಿ ಅಳತೆ ಬ್ಲೌಸ್ ಪರ್ಫೆಕ್ಟಾಗಿತ್ತು ಅಂದರೆ ನಾನು ಡೈರೆಕ್ಟಾಗಿ ಅಳತೆ ಬ್ಲೌಸ್ನೇ ಇಟ್ಟು ಮಾರ್ಕ್ ಮಾಡ್ತೀನಿ ಈ ರೀತಿ. ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ತೀನಿ, ಅಂದರೆ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ಬೇಕಂದರೆ ಅಳತೆ ಬ್ಲೌಸಿಂದ ಈ ರೀತಿ ಮಾರ್ಕ್ ಮಾಡ್ತೀನಿ. ಇಲ್ಲ ಅಂದರೆ ಸ್ಕೇಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದ್ರ ಪ್ರಕಾರ ರೌಂಡ್ ನೆಕ್ನ ಮಾರ್ಕ್ ಮಾಡ್ತೀನಿ. ಅಳತೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಅನ್ನೋದು. ನೋಡಿ ರೌಂಡ್ ನೆಕ್ ಆಯ್ತಲ್ವ. ಈಗ ಇದಾದ ನಂತರ ನೆಕ್ಸ್ಟು ಈ ಉಕ್ಸ್ ಪಟ್ಟಿಯಿಂದ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋ ಸ್ಟಿಚ್ ಇರುತ್ತಲ್ವ ಅದನ್ನು ಮಾರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ 1/4 ಇಂಚ್ ಬಿಡಬೇಕು. 1/4 ಇಂಚ್ ಬಿಟ್ಟು ಈ ಮಾರ್ಕ್ ಮಾಡಬೇಕು. ಯಾಕಂದರೆ ನಾವು ಸ್ಟಿಚ್ ಮಾಡಿದಾಗ ರೆಡಿ ಇಲ್ಲಿಗೆ ಬರುತ್ತಲ್ವ. ಸೊ ಹಾಗಾಗಿ 1/4 ಇಂಚ್ ಬಿಟ್ಟು ಕ್ರಾಸ್ ಬೆಲ್ಟ್ ಎಲ್ಲಿ ಸ್ಟಿಚ್ ಆಗಿದೆಯೋ ಅಲ್ಲಿ ಒಂದು ಮಾರ್ಕ್ ಮಾಡ್ತೀನಿ. ಅದರ ಕೆಳಗಡೆ ಮತ್ತೊಂದು ಮಾರ್ಕ್ ಮಾಡ್ತೀನಿ. ಇದಾದ ನಂತರ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಲ್ಲಿ 1/2 ಇಂಚ್ ಬಿಟ್ಟು, ಯಾಕಂದರೆ ಬ್ಲೌಸ್ ರೆಡಿ ಬ್ಲೌಸ್ ಅಲ್ವಾ, ಈ ಕ್ರಾಸ್ ಬೆಲ್ಟು ಎಲ್ಲಿ ಬಂದಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಎಕ್ಸ್ಟ್ರಾ ಡೌನ್ಗೆ ಮತ್ತೊಂದು ಮಾರ್ಕ್ ಮಾಡ್ತೀನಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಈ ರೀತಿ 2 ಮಾರ್ಕ್ನ ಮಾಡ್ಕೊಂಡ ನಂತರ ಟೇಪ್ ತೊಗೊಂಡು ಈ 4 ಡಾಟ್ಸ್ನ ಅಳತೆ ಮಾಡ್ಕೊಳ್ತೀನಿ. ಫಸ್ಟು ಸೆಂಟರ್ ಡಾಟು ಲೆಂತ್ ಎಷ್ಟಿದೆ ನೋಡ್ಕೊಳ್ತೀನಿ. 10 + 2 12 ಇಂಚಿದೆ. ಮತ್ತು ಈ ಸೆಂಟ್ರ್ ಡಾಟಿಂದ ಎಷ್ಟು ಇಂಚ್ ಅಂತರ ಇದೆ ಅನ್ನೋದು ನೋಡ್ಕೊಳ್ತೀನಿ. 3 ಕಡೆ 2 ಇಂಚ್ ಅಂತರ ಇದೆ. 10 ಇಂಚ್ ರೆಡಿ ಇದೆ ಅಲ್ವಾ, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟು 10 ಇಂಚು + 2 ಇಂಚು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ಇದಾದ ನಂತರ ಎಲ್ಲ ಕಡೆಯೂ 2 ಇಂಚ್ ಗ್ಯಾಪ್. ನೆಕ್ಸ್ಟು ಸೆಂಟ್ರ್ ಡಾಟ್ ಬಿಡ್ತು ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ನೋಡ್ಕೊಳ್ಬೇಕು.
ನೋಡಿ ಈ ಸೆಂಟರ್ ಡಾಟ್ ವಿಡ್ತು ಫೋಲ್ಡಿಂಗ್ ಇರುತ್ತೆ, ನೋಡಿಕೊಂಡು ಸೆಂಟರ್ ಡಾಟ್ ವಿಡ್ತು ಎಷ್ಟಿರುತ್ತೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ ಡಾಟ್ ಈಸಿಯಾಗಿ ಮಾರ್ಕ್ ಮಾಡ್ತೀನಿ. ಇದಾಯ್ತಲ್ವ. ನೆಕ್ಸ್ಟು ಈ ಡಾಟ್ ವಿಡ್ತಿಂದ ಈ ಕಡೆ ಸೈಡು ಕ್ರಾಸ್ ಬೆಲ್ಟ್ ಶೇಪು, ಮತ್ತು ಈ ಡಾಟ್ ವಿಡ್ತಿಂದ ಈ ಕಡೆ ಸೈಡು ಕ್ರಾಸ್ ಬೆಲ್ಟ್ ಶೇಪು, ಮತ್ತು ಚೆಸ್ಟಿಂದ ವೇಸ್ಟ್ಗೆ ಒಂದು ಮಾರ್ಕಿಂಗು, ಎಕ್ಸ್ಟ್ರಾ ಮಾರ್ಜಿನ್. ಫ್ರಂಟ್ ಸೈಡ್ ಪಾರ್ಟು ಇದೇ ರೀತಿ ನಾನು ಕಟಿಂಗ್ ಮಾಡೋದು. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು, ಬ್ಯಾಕ್ ಸೈಡ್ ಮಾರ್ಕಿಂಗ್ ಇರುತ್ತಲ್ವ, ಅದನ್ನು ನೋಡಿಕೊಂಡು ಅದರ ಪ್ರಕಾರ ನಾನು ಎಷ್ಟು ತೆಗಿಬೇಕು ಶೇಪು ಅಷ್ಟನ್ನು ಕರೆಕ್ಟಾಗಿ ಕಟ್ ಮಾಡ್ತೀನಿ. ಕೆಲವು ಟೈಮು 1/4 ಇಂಚು ಒಂದು ಪಾಯಿಂಟ್ ಕಟ್ ಮಾಡ್ತೀನಿ, ಕೆಲವು ಟೈಮ್ 1/2 ಇಂಚ್ ಶೇಪ್ ಕಟ್ ಮಾಡ್ತೀನಿ. ಅದು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡ್ತೀನಿ. ನನಗಾಗಲೇ ಒಂದು ಐಡಿಯಾ ಇರುತ್ತೆ ಎಷ್ಟು ಹಾರ್ಮೋಲ್ ಶೇಪ್ನ ಕಟ್ ಮಾಡಿದರೆ ಪರ್ಫೆಕ್ಟ್ ಬರುತ್ತೆ ಅಂತ. ಸೊ ಅದರ ಪ್ರಕಾರ ಕಟ್ ಮಾಡ್ತೀನಿ. ಇದಾದ ನಂತರ ನೆಕ್ಸ್ಟ್ ಸ್ಲೀವ್ಸ್ಗೆ 4 ಫೋಲ್ಡ್ನ ಮಾಡಿಕೊಂಡು ಲೈನಿಂಗು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿ. ಇದರಲ್ಲಿ ಈಗ ಫೋಲ್ಡಿಂಗ್ ಮಾಡೋದಕ್ಕೆ 1/2 ಇಂಚ್ ಮಾರ್ಜಿನ್ನು. ಸ್ಲೀವ್ಸ್ ಏನು ಮಾಡ್ತೀನಿ ಅಂದರೆ ಒಂದೇ ಸಲ ಎಲ್ಲ ಮಾರ್ಕಿಂಗ್ಸ್ನ ಮಾರ್ಕ್ ಮಾಡ್ತೀನಿ. ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಬರುವಂಥ ಸ್ಲೀವ್ಸ್ನ ತಗೊಂಡು ನೋಡಿ ಈ ರೀತಿ, ಅಂದರೆ ರೈಟ್ ಸೈಡ್ ಬಲಗಡೆ ಸೈಡ್ ಸ್ಲೀವ್ಸ್ನ ತೊಗೊಂಡ್ರೆ ಪರ್ಫೆಕ್ಟ್ ಬರುತ್ತೆ. ಸ್ಲೀವ್ಸು ಕರೆಕ್ಟಾಗಿ ಫಸ್ಟು ಸೆಟ್ ಮಾಡ್ಕೊಳ್ತೀನಿ ಲೈನಿಂಗ್ ಮೇಲೆ. ಮಾರ್ಜಿನ್ನು ಮಾರ್ಕ್ ಮಾಡಿದ್ದೀನಲ್ವ ಅದರಿಂದ ಮೇಲೆ ನೋಡಿ ಈ ರೀತಿ ಫಸ್ಟು ಸೆಟ್ ಮಾಡ್ತೀನಿ. ಬ್ಲೌಸು ಸ್ಲೀವ್ಸು ಲೂಸು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಸ್ಲೀವ್ ಲೆಂತು ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್, ಇಷ್ಟು ಮಾರ್ಕಿಂಗ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಸ್ಲೀವ್ ಲೆಂತು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು ಮತ್ತು ಸ್ಲೀವ್ ಲೂಸು ಎಕ್ಸ್ಟ್ರಾ ಮಾರ್ಜಿನ್. ಈಗ ಇದ್ರ ಪ್ರಕಾರ ಫ್ರಂಟು ಮತ್ತು ಬ್ಯಾಕು ನೋಡಿ ಈ ರೀತಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿ ಇದರಲ್ಲೇ 2 ಲೇಯರ್ ಓಪನ್ ಮಾಡಿಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಸ್ಲೀವ್ಸು ತುಂಬ ಸಿಂಪಲ್ ಕಟ್ ಮಾಡೋದು. ಕ್ರಾಸ್ ಬೆಲ್ಟು, ಈ ಕ್ರಾಸ್ ಬೆಲ್ಟ್ಗೋಸ್ಕರ ಎಕ್ಸ್ಟ್ರಾ ಒಂದು ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡು ಇದರಲ್ಲಿ ಅಂಚು ಪೀಸ್ ಇರುತ್ತಲ್ವ ಆ ಅಂಚು ಪೀಸ್ನ ತೆಗೆದು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ. ಮತ್ತು ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟ್, ಕೆಳಗಡೆ ಸೈಡು ಮತ್ತು ಇದು ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟ್. ಯಾವ ಸೈಡ್ ಕಟ್ ಮಾಡಿರ್ತೀವಿ ಇದು ನಮಗೆ ಉಕ್ಸ್ ಪಟ್ಟಿ ಕಡೆ ಬರುತ್ತೆ, ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ. ಫಸ್ಟು ಸೊಂಟದ ಅಳತೆ ನಮಗೆ 28.5 ಇಂಚ್ ಬಂತಲ್ವ, ಈ ಕಡೆ ಸೈಡು 1/4 ಇಂಚ್ ಬಿಟ್ಟು, ಯಾಕಂದರೆ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಮಾರ್ಜಿನ್ ಹೋಗುತ್ತೆ. 7 ಇಂಚು ಒಂದು ಪಾಯಿಂಟು, ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಸೊಂಟದ ಅಳತೆ 28.5 ಇತ್ತಲ್ವ, ಅದನ್ನು 4 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಇಲ್ಲಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕ್ರಾಸ್ ಬೆಲ್ಟು ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ ಇದು ಸೈಡ್ ಫಿಟ್ಟಿಂಗು, ಇದು ಉಕ್ಸ್ ಪಟ್ಟಿ ಕಡೆ. ಈಗೇನು ಮಾಡ್ತೀನಿ ಅಂದರೆ ಕ್ರಾಸ್ ಬೆಲ್ಟ್ ಒಂದು ಅಳತೆ ತೊಗೊಳ್ತೀನಿ. ಉಕ್ಸ್ ಪಟ್ಟಿ ಕಡೆ 3 ಇಂಚಿದೆ, ಸೈಡ್ ಫಿಟ್ಟಿಂಗ್ ಕಡೆ 2.5 ಆಟೋಮೆಟಿಕ್ ಇರುತ್ತೆ. 3 ಇಂಚು ಅಂದರೆ ಟೋಟಲಾಗಿ
ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು 4, 2.5 ಅಂದರೆ 1 ಇಂಚ್ ಸೇರಿಸ್ಕೊಂಡ್ರೆ 3.5. ಈಗ ಇದನ್ನು ಕ್ರಾಸ್ ಬೆಲ್ಟ್ ಶೇಪು ಸ್ವಲ್ಪ ಸ್ಲೋಪ್ ತಗೊಂಡು ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಕಟ್ ಮಾಡ್ತೀನಿ. ಇದು ನಾನು ಪರ್ಸ್ನಲ್ಲಾಗಿ ಬ್ಲೌಸ್ ಕಟಿಂಗ್ ಮಾಡೋಂಥ ಮೆಥಡ್ಡು. ಇದೇ ರೀತಿಯೇ ನಾನು ಬ್ಲೌಸ್ ಕಟಿಂಗ್ ಮಾಡೋದು. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ವ, ಸ್ವಲ್ಪ ಲೇಟಾಗಿರುತ್ತೆ ಅಷ್ಟೇ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗ, ಇನ್ನೂ ಒಂದು 5ರಿಂದ 10 ನಿಮಿಷದೊಳಗಡೆ ಒಂದು ಬ್ಲೌಸ್ನ ಈಸಿಯಾಗಿ ಕಟ್ ಮಾಡ್ತೀನಿ ಮಾರ್ಕಿಂಗ್ ಮಾಡಿ. ಬರೀ ಡಾಟ್ ಬ್ಲೌಸ್ ಎಲ್ಲ, ಪ್ರಿನ್ಸ್ ಕಟ್ಟು, ಬೋಟ್ ನೆಕ್, ಕಾಲರ್ ನೆಕ್, ಕಟೋರಿ ಬ್ಲೌಸಸ್ ಯಾವುದೇ ಇರಲಿ ಇದೇ ಮೆಥಡೇ ಇರುತ್ತೆ. ಈ ವಿಡಿಯೋ ಏನಿದೆ ಇದನ್ನು ನೀವು ಇಷ್ಟಪಟ್ಟು ತುಂಬ ಜನ ನೋಡಿದ್ದೀರ, ಲೈಕ್ ಮಾಡಿದ್ದೀರ ಅಂದರೆ ಇದೇ ರೀತಿ ನಾನು ಪರ್ಸ್ನಲ್ಲಾಗಿ ಎಲ್ಲ ಮಾಡಲ್ ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಯಾವ ರೀತಿ ಕಟ್ ಮಾಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ನಾನು ಪರ್ಸ್ನಲಾಗಿ ಅನ್ನೋದನ್ನು ನಿಮಗೆ ವಿಡಿಯೋ ರೂಪದಲ್ಲಿ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಹೆಚ್ಚು ಜನ ನೋಡಿ ಲೈಕ್ ಮಾಡಿದರೆ ಓಕೆ. ಇಷ್ಟು ಈ ವಿಡಿಯೋ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.